ಶ್ರಿಯಪತ್ತೆ ನಿತ್ಯಾಗಣಿತ ಗುಣಮಾಣಿಕ್ಯ ವಿಹಿತ ಪ್ರಭಾ ಚಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇವ ಪ್ರತಿರಚನಾಶೀಲ ಮುಷೇ ನಮೋ ಶೇಷಾಮ್ನಾಯ ಸ್ಮೃತಿರ್ಲಯ ದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾರತ ನಿಗಮ ಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ವಿದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಃ ಮನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲ ಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಶಿಲೈಃ ಸುವಾಕ್ಯೈಃ ಯಸ್ಯೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಸಾತೋರ್ಮ ಜಿಜ್ಞಾಸಾ ಓಂ ಪಿತಾ ಹಿ ಫಲಚ್ಛಾಯಾ ಸ್ವೀಕೃತ್ಯ ಪರಂ ಸುಖಂ ಸೇವಂತೆ ಯತ್ತದಂ ಧೀರಾಃ ತಮುಪಾಸೆ ಹೀಗೆ ಹೇಳ್ತಾರೆ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಯಾವ ಶುರುವಾಗಿತ್ತು ಈಗ. ತೃತೀಯ ಪಾದ ಸಾಧನಾಧ್ಯಾಯ. ಅದರಲ್ಲಿ ಏನಾಯಿತು ಅಂತ ಆಚಾರ್ಯ ಹೇಳಿದ್ರು. ಮೊದಲು ಗುಣಪೂರ್ಣತ್ವ ನಿರ್ಣಯ, ದೋಷವತ್ವ ನಿರ್ಣಯ, ಆಮೇಲೆ ವಿರೋಧ ಪ್ರಶ್ನೆ ಬಂದಾಗ ಸಮಯ ಪಾದ ಬಂತು, ಎಲ್ಲ ಮುಗಿದ ಮೇಲೆ ಈಗ ವೈರಾಗ್ಯ ಬಂತು, ಭಕ್ತಿ ಬಂತು. ಏನ್ ಮಾಡ್ಬೇಕು ಈಗ? ಉಪಾಸನೆ ಮಾಡ್ಬೇಕು. ಉಪಾಸನೆ ಮಾಡಬೇಕು. ಅದು ಹೇಗೆ ಏನೋ ಬಂದ ಉಪಾಸನಾ ಪಾದ ಅಂತಿರ್ತಾರೆ. ಬಹಳಷ್ಟು ಮುಖ್ಯ ವಿಷಯ ಬರುತ್ತೆ ಉಪಾಸನೆ ಪಾದ. ಇದೆಲ್ಲ ಗೀತಾದಲ್ಲಿ ಹೇಳಿದ್ದೆಲ್ಲ ಹೇಳ್ತಾರೆ. ಈಗ ಗೀತಾದಲ್ಲಿ ಹೇಳಿದ್ದಾರೆ ಅದೇ ರೀತಿ ಬದುಕಬೇಕು ಅಂತ. ಅವರೇ ಬ್ರಹ್ಮಸೂತ್ರ ಬರೆದವರೇ, ಗೀತಾ ಹಿಡಿದವರು ಅವರೇ. ಪರಿಹರಿತ ವಿರೋಧಾಂಶ ದೇಹ ಕರ್ತವ್ಯ ಜ್ಞಾತ್ವ. ಮೊದಲು ದೇಹ ಅನ್ನು ಕೊಟ್ಟಿದ್ದಕ್ಕೆ ತಲೆ ಹಾಕೋಬಿಡಿ. ದೇಹ ಕೊಟ್ಟಿದ್ದಾನೆ ಪರಮಾತ್ಮ, ಅಲ್ಲಿಂದ ಶುರುವಾಗ್ಬೇಕು. ಸಾಧನ ಶರೀರವಿದು ನೀ ಧೈರ್ಯ ಕೊಟ್ಟದ್ದು. ಇವ್ರು ಏನ್ ಕೊಟ್ಟಿರೋ ಗಲಾಟೆ ಮಾಡಕ್ ಹೋಗ್ತಿರಲ್ಲ, ಅಲ್ಲಿಂದ ಶುರು ಮಾಡಿ. ದೇಹ ಕರ್ತೃತ್ವ ಮೀಶಸ್ಯ ಜ್ಞಾತ್ವ ತತ್ ಪಿತೃತಾ ಸ್ಮೃತಿ ವಿಶೇಷ ದೇಹ ಮಾಪಾದ್ಯ ಸರ್ವ ಕರ್ತೃತ್ವತೋ ಅಧಿಕ. ಎಷ್ಟು ಖುಷಿ ಆಗುತ್ತೋ ನಮ್ಮಪ್ಪ ಅಂತ ಗೊತ್ತಾಗ್ಬಿಟ್ರೆ ಎಷ್ಟು ಭಕ್ತಿ ಬರ್ತದಾಗ. ಅದೊಂದೇ ಆಮೇಲೆ ನೋಡ್ತಾರೆ, ಎಲ್ಲ ಮಾಡ್ತಾರೆ ಆತನೇ. ಸರ್ವ ಕರ್ತೃತ್ವತಃ ಎದ್ರೆ ಕೂತ್ರೆ ನಿಂತ್ರೆ ಎಲ್ಲ ದೇವರೇ ಮಾಡ್ತಿದ್ದಾನೆ. ವಿಶ್ವಾದ್ಯ ಬಹುಮಾನಂಚ ತದನ್ಯತ್ರ ಅತಿ ದುಃಖತಃ. ಆಗ ಬಹಳ ದುಃಖ ಆಗಿ ಎಂತ ದೇವರು ಮರ್ತು ಬಿಟ್ಟನಲ್ಲ ಅಂತ ಅನಿಸಿಬಿಡುತ್ತೆ. ಉತ್ಪಾದ್ಯ ಅಧಿಕ ವೈರಾಗ್ಯ. ದೇವರು ಬಿಟ್ಟಾಗ ಎಷ್ಟು ದುಃಖ ಆಗ್ತದೆ, ದೇವ್ರು ಹಿಡಿದಾಗ ಎಷ್ಟು ಸುಖ ಆಗ್ತದೆ ಬಂದ್ರೆ ಕಂಪೇರ್ ಮಾಡ್ತಾನೆ. ಕಂಪೇರ್ ಮಾಡಿ ಏನ್ ತೀರ್ಮಾನ ಮಾಡ್ತಾನೆ? ಇದನ್ನೆಲ್ಲ ಬಿಟ್ಬಿಡೋಣ. ಯಾವುದು ದುಃಖಕ್ಕೆ ಕಾರಣ ಎಲ್ಲ ಬಿಟ್ಬಿಡೋಣ, ಸುಖಕ್ಕೆ ಕಾರಣ ದೇವರು ಅವರೊಬ್ಬನೇ ಹಿಡಿಯೋಣ. ಈ ಸ್ಥಿತಿ ಬರ್ತದಾಗ ಆಗ ದಾರ್ಢ್ಯಂ ಭಕ್ತೇ ಅವಾಪ್ಯಚ. ಭಕ್ತಿ ದೃಢವಾಗ್ತಾ ಹೋಗುತ್ತೆ, ಶೇಕ್ ಆಗೋದಿಲ್ಲ. ಇದು ಒಂದೇ ಗತಿ ಅಂದಾಗ ಏನ್ ಮಾಡ್ತಾನಾಗ ವೇಟ್ ಮಾಡ್ತಾರೆ. ಎಲ್ಲರೂ ಅವ್ರ ಅಂಗಡಿ ಹೋಗ್ತೇನೆ ಅಂತ ಇರೋದು ಒಂದೇ ಆದಾಗ ಕಾಯ್ತಾ ಕೊಡ್ತಾರೆ. ಯಥೇತ ಸರ್ವಸ್ಯ ತದ್ವಶತ್ವಾಚ್ಯ ದಾರ್ಢ್ಯಂ ಭಕ್ತೇರವಾಪ್ಯಚ ಯಥೇತ ಉಪಾಸನಾಯೈವ ವಿಶಿಷ್ಟ ಆಚಾರ್ಯ ಸಂಪದ. ಈಗ ನಿಜವಾದ ಗುರುಗಳು ಉಪಯೋಗ ಬರುತ್ತೆ. ವಿಶಿಷ್ಟ ಆಚಾರ್ಯ ಸಂಪದ. ವಿಶಿಷ್ಟಾಚಾರ್ಯ ಶಿವಾದ ಆಚಾರ್ಯವೇ ಯಾರು ಹೇಳಿದ್ರು ಅವರೇ ಬಂದಿದ್ದಾರೆ ಗೋಲೋಕಕ್ಕೆ. ಅದೇ ರೀತಿ ಟೀಕಾ ಟಿಪ್ಪಣಿಕಾರೆಲ್ಲ ಭಾರಿ ದೊಡ್ಡ ಗ್ರೇಡ್ ಅವರನ್ನ. ಅವರ ಅನುಗ್ರಹದಿಂದ ಮುಂದುವರಿಬೇಕು. ಶಾಸ್ತ್ರಾರ್ಥ ಕ್ಲಿಯರ್ ಆಗ ಶುರುವಾಗುತ್ತೆ. ಅದಾದ್ಮೇಲೆ ಕರ್ತವ್ಯ ಬ್ರಹ್ಮ ಜಿಜ್ಞಾಸ ಇತ್ಯುಕ್ತೆ ಕಿಬಿಕೆ ಸಂಶಯೇ. ಈಗ ಅಂತ ದೇವರನ್ನು ತಿಳಿಲೇಬೇಕು. ಇಷ್ಟೊತ್ತು ತಿಳಿದಾಯ್ತು, ಈಗ ಸರಿಯಾಗಿ ತಿಳಿಬೇಕು. ದೇವರು ಬಂದು ಇಷ್ಟೊತ್ತು ನಾವು ಎಲ್ಲದರ ಮಧ್ಯೆ ದೇವರನ್ನು ತಿಳ್ಕೊಂಡಿದ್ವಿ. ಏನ್ ತಿಳ್ಕೊಬೇಕೀಗ? ದೇವರನ್ನೇ ತಿಳ್ಕೊಬೇಕು. ಪರೀಕ್ಷೆವರೆಗೆ ಎಲ್ಲ ಕೆಲಸ ಮಾಡ್ತಾ ಓದ್ತಿರ್ತೇವೆ. ಪರೀಕ್ಷೆ ಕಾಲಕ್ಕೆ ಓದೋ ಕೆಲಸ ಒಂದೇ ಮಾಡ್ತೇನೆ, ಬೇರೆ ಕೆಲಸ ಮಾಡೋದಿಲ್ಲ. ಈಗ ಆ ಸ್ಥಿತಿ ಬರ್ತಾನೆ. ದೇವರನ್ನೇ ತಿಳಿಬೇಕು ಅನ್ನೋ ಆ ರೀಚೆ ಅಂತ ರೀಚ್ ಆಗ್ತಾರೆ. ಅವರಿಗೆ ಪಾಠ ಹೇಳಿದ್ರೆ ಉಪಯೋಗ ಆಗುತ್ತೆ ಹೊರತು ಹೇಳಿ ಬುದ್ಧಿವಂತರಿಗೆಲ್ಲ ಪಾಠ ಹೇಳಿದ್ರೆ ಒಳ್ಳೇದಾಗುತ್ತೆ ಅಂತ ಏನಿಲ್ಲ. ನಿಮಗೆ ಮಿಸ್ಯೂಸ್ ಇತ್ತು ಅಷ್ಟೇ. ಯಾರಿಗೆ ಬೇಕಲ್ಲ, ಹಸಿವಾದವ್ರಿಗೆ ಅನ್ನ ಕೊಟ್ಟರೆ ಆಗೋ ಸುಖ, ಹಸಿ ಆಗಿದ್ದಲ್ಲಿ ಕೊಟ್ಟರೆ ಉಪಯೋಗ ಆಗೋದಿಲ್ಲ. ಅದಕ್ಕೆ ಬಂದು ಪರೀಕ್ಷೆ ಏನ್ ಮಾಡ್ತಿದ್ರು ಅವರು? 1 ವರ್ಷ ಪರೀಕ್ಷೆ, ಡಿಫಿಕಲ್ಟ್ ಪರೀಕ್ಷೆಗಳು. ಅದು ತುಂಬಾನೇ ಬಿಟ್ಟು ಹೋಗ್ಬಿಡ್ತಾ ಇದ್ದೀವಿ. ಆಚಾರ್ಯ ಸಾವಾಸರ ಬೇಡ ಅಂತ. ಯಾರು ಉಳ್ಕೋತಿದ್ರು ಅವ್ರು ಅಪ್ರೋಷನ್ ಉಳ್ಕೊಂಡವರೆಲ್ಲ ಅಪ್ರೋಷನ್ ಆಗ್ಬಿಡ್ತಾರೆ. ಅದು ಇವತ್ತು ಹಾಗಿಲ್ಲ. ಹಿಡ್ಕೊಂಡು ಬಂದು ಹೇಳ್ಕೊಡೋದು ಏನಾಗುತ್ತೆ, ನಮ್ಮನ್ನು ಹೇಳ್ಕೊಡುತ್ತೆ. ಎಷ್ಟು ಬಿಡೋದು ಅಲ್ಲಿಗೆ ನಾಳೆ ಸರ್ ಬಂದಿರ ಮಾಡಿ.